So, ma'am, can you let us know what you studied as a formal education? Did you start off doing dance full time? Is that a option during those days? Or ನೀವು ಬೇರೆ ಏನಾದರೂ ಮಾಡಿಬಿಟ್ಟು ಆಮೇಲೆ ನಿಮ್ಮ ನೃತ್ಯದ ಜರ್ನಿಯಲ್ಲಿ ಮುಂದುವರಿಯುವುದು? ಅವಾಗ ಈ ಥರ ನಿಮ್ಮ ಟೈಮಲ್ಲಿ ಇದೆಯಲ್ಲ ಡಾನ್ಸ್ ಡಿಗ್ರೀಸು ಅಥವಾ ಇದು ಎಕ್ಸಾಮ್ ಬಿಟ್ಟು ಡಾನ್ಸ್ ಜೂನಿಯರ್ ಸೀನಿಯರ್ ವಿದ್ವತ್ ಬಿಟ್ಟು ಬೇರೆ ಏನೂ ಇರಲಿಲ್ಲ ಕೋರ್ಸ್ಗಳು ಡಾನ್ಸಲ್ಲಿ ಭಾರತದಲ್ಲಿ. ಬಟ್ ದ ಥಿಂಗ್ ಇಸ್ ಅವಾಗ ಇದ್ದಿದ್ದು BA BCom ಆ್ಯಂಡ್ ಸೈನ್ಸ್. ಸೊ ಈಸಿಯೆಸ್ಟ್ ಯಾವುದು BCom. ಅದಕ್ಕೆ ಐ ಗಾಟ್ ಇನ್ ಟು MES ಕಾಲೇಜ್ and because that was one of the best colleges, ಅಲ್ಲಿ ಓದಿದೆ BCom ಓದಿದೆ. ಆ್ಯಂಡ್ BCom ಓದಿದ್ರಿಂದ ನಂತರ it came of great aid because I got into bank. I was a banker for 18 years. 18 years, wow. And how was your dance journey running parallelly along with this banking job? I was happy to be in bank because ಅಲ್ಲಿ ನೃತ್ಯದ ಜೊತೆ ನಾನು ಥಿಯೇಟರ್ ಮಾಡ್ತಾಯಿದ್ದೆ. ಆ್ಯಂಡ್ ಇಟ್ ಆಲ್ಸೋ ಗೇವ್ ಮಿ ದ ಡಿಸಿಪ್ಲಿನ್. ಒಂದು ಟೈಮ್ಗೆ ಆಫೀಸ್ಗೆ ಹೋಗಬೇಕು. ಆ್ಯಂಡ್ ನೋಡಿ, ಡಾನ್ಸರ್ಸ್ಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಎಸ್ಪೆಷಲಿ ಇನ್ ಯೋರ್ ಗ್ರೋಯಿಂಗ್ ಏಜ್ ಇಸ್ ಇಂಪಾಸಿಬಲ್. ತುಂಬ ಸೀನಿಯರ್ ಆದಮೇಲೂ ಸೆಕ್ಯೂರಿಟಿ ಇದೆ ಅಂತ ಅಲ್ಲ, ಬಟ್ ದೆನ್ ಆವಾಗ ನಾವು ಪ್ರೋಗ್ರಾಮು ಗುರುಗಳನ್ನ, ನನ್ನ ಗುರುಗಳು ಕೂಚಿಪುಡಿ ಗುರುಗಳನ್ನ ನಾನು ಹ್ಯಾಡ್ ಟು ಗೆಟ್ ದೆಮ್ ಫ್ರಮ್ ಆಂಧ್ರ, ಫ್ರಮ್ ಗುಜರಾತ್. ಅವರೆಲ್ಲ ಆವಾಗ ನಾನು ಕರ್ಸೋಕ್ಕೂ ದುಡ್ಡು ಕೊಡೋಕ್ಕೂ ಐ ಡೆಂಟ್ ವಾಂಟ್ ಟು ಟ್ರಬಲ್ ಮೈ ಪೇರೆಂಟ್ಸ್. ಐ ಆಮ್ ಅ ವೆರಿ ಇಂಡಿಪೆಂಡೆಂಟ್ ಪರ್ಸನ್. ಸೊ ಆ ಬ್ಯಾಂಕಲ್ಲಿ ನಾನು ಏನು ಐಸ್ ಟು ಅರ್ನ್, ಐಸ್ ಟು ಇನ್ವೆಸ್ಟ್ ಇನ್ ಬ್ರಿಂಗಿಂಗ್ ಮೈ ಗುರೂಸ್, ಲರ್ನಿಂಗ್ ಫ್ರಮ್ ದೆಮ್, ಮೇಕಿಂಗ್ ಬ್ರೋಷರ್ಸ್. ಸೊ ಬ್ಯಾಂಕ್ ನನಗೆ ತುಂಬ ಫೈನಾನ್ಷಿಯಲ್, ನಾಟ್ ದಟ್ ಇಟ್ ವಾಸ್ ಟು ಅ ಬಿಗ್ ಸಮ್. ಆವಾಗ ಬರ್ತಾ ಇದ್ದಿದ್ದು ಆ ಕಾಲಕ್ಕೆ ಸ್ವಲ್ಪ ದೊಡ್ಡದೆ, ಅದಕ್ಕೆ ಬ್ಯಾಂಕ್ ಕೆಲಸ ಮಾಡ್ತಾಯಿದ್ವಿ. ಸಿ, ದಿಸ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನ್ ಆರ್ಟಿಸ್ಟ್. ಎಂತೆಂಥ ಹೆಸರಾದ ಗುರುಗಳು, ಜ್ಞಾನ ಇರೋಂಥವ್ರಿಗೆ, ಫಾರ್ ಎಕ್ಸಾಂಪಲ್ ಮೈ ಗುರೂಸ್, ಅವ್ರಿಗಿರೋ ಜ್ಞಾನಕ್ಕೆ ದೇ ಶುಡ್ ಬಿ ಟೀಚಿಂಗ್ ದ PhDs ಇವತ್ತು. ಬಟ್ ಪೋರ್ ಥಿಂಗ್, ಯಾವುದೋ ಗ್ರಾಮದಲ್ಲಿರ್ತಾರೆ, ಯಾವುದೋ ಟೌನಲ್ಲಿರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ. ನನಗೆ ಅವಾಗ ಒಂದೊಂದು ಸತಿ ಅನಿಸುತ್ತೆ, ಇದೇನಪ್ಪ, ವಾಟ್ ಈಸ್ ದಿಸ್? ವಿ ಪೀಪಲ್ ಸಮ್ಟೈಮ್ಸ್ ಇನ್ ದ ಸಿಟೀಸ್ ಹ್ಯಾವ್ ಸೋ ಮಚ್ ಲಕ್ಸುರೀಸ್, ಆ್ಯಂಡ್ their teaching places will be so small. In fact, I remember ನಾನು ಡಾನ್ಸ್ ಕಲಿಯೋಕ್ಕೆ ಶುರು ಮಾಡಿದಾಗ ಪ್ರಾಬಬ್ಲಿ ದ ಸ್ಪೇಸ್ ವಾಸ್ 10x12 or ಕೋಟ್ಯ. ಅದು ಹೊರಗಡೆ ಮನೆ ವರಾಂಡದಲ್ಲಿ ನಮ್ಮ ಗುರುಗಳು ಪ್ರಹ್ಲಾದ ಶರ್ಮಾ, ವೇದಾಂತಂ ಪ್ರಹ್ಲಾದ ಶರ್ಮಾ, ಹೀಸ್ ಟು ಟೀಚ್ ಮೀ ನೇಲೂರು. ಆವಾಗ ನಮಗೆ ಜಾಗ ಬೇಕು, ಫ್ಯಾನ್ ಬೇಕು, ಮ್ಯೂಸಿಕ್ ಸಿಸ್ಟಮ್ ಬೇಕು, ಇದೆಲ್ಲ ಯಾವುದೂ ಇರಲಿಲ್ಲ. ಗುರುಗಳು ಎದುರುಗಡೆ ಕೂತಿರಬೇಕು, ಹಿ ಶುಡ್ ಬಿ ಸ್ಕ್ಯಾನಿಂಗ್ ಯು. ಅವರ ಪ್ರೆಸೆನ್ಸೇ ಒಂದು ಭಯ, ಒಂದು ಎನರ್ಜಿ, ಒಂದು ಜಾಯ್. ಹಿ ವಾಸ್ ಆನ್ ಎಕ್ಸಾಮಿನರ್ ಆಲ್ವೇಸ್. ಆ್ಯಂಡ್ ದ್ಯಾಟ್ ಪ್ರತಿ ಅವರ ಒಂದು ಲುಕ್ಕಲ್ಲೂ ನಮಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ನಮ್ಮ ಗುರು ಅವರ ಮೆಚ್ಚುಗೆ ಪಡಿಬೇಕು, ಅವರಿಂದ ಒಂದು ಭೇಷ್ ಅನ್ಸ್ಕೋಬೇಕು ಅನ್ನೋದು ಒಂದಿತ್ತು. ಸೊ ಮೈ ಡಾನ್ಸಿಂಗ್, ಇಫ್ ಐ ರಿಮೆಂಬರ್, ದ ಬ್ಯಾಂಕ್ ಹೆಲ್ಪ್ ಮೈ ಡಾನ್ಸ್ ಜರ್ನಿ. ಆ್ಯಂಡ್ ಎಷ್ಟೋ ಸತಿ ನಾನು, ಇನ್ಫ್ಯಾಕ್ಟ್ ವೆನ್ ಐ ಟು ಗೋ, ಐ ಸ್ಟಾರ್ಟೆಡ್ ಮೈ ಜರ್ನಿ ಆನ್ ಅ ಲೂನಾ. I was in Vasant Nagar and my bank was on MG Road. I started my journey driving on a Luna. Then I took a scooter, that was the TVS. Then today, I can travel in a four-wheeler. Thanks to the journey of dance. Because I like these faces. Nange kashta eno gottu, I can stay from a smallest place to the biggest place, a star hotel. I can travel anywhere. That is the flexibility I learned, because a dancer's journey is not easy. It's not easy. ಚಿಕ್ಕ ಜಾಗದಲ್ಲಿ ಡ್ಯಾನ್ಸ್ ಮಾಡಿದ್ದು ಗೊತ್ತಿರಬೇಕು. ನಿಮ್ಮ ಸ್ಟೇಜು ನಮ್ಮ ಕೆಲವು ಸತಿ ಕೊಡ್ತಾರೆ, ಚಿಕ್ಕ ಸ್ಟೇಜು, ಒಂದು ಹ್ಯಾಲೋಜಿನ್ ಲೈಟ್. ಆ ಕಾಲದಲ್ಲಿ ಹ್ಯಾಲೋಜಿನ್ ಲೈಟು, ಮುಖ ಉರಿತಾ ಇರುತ್ತೆ, ಕೆಟ್ಟು ಮೈಕು. ಇದರಲ್ಲೂ ಮಾಡಿದ್ದೀನಿ. ಐ ಹ್ಯಾವ್ ಡಾನ್ಸ್ಡ್ ಇನ್ ದ ಬೆಸ್ಟ್ ಆಫ್ ಪ್ಲೇಸಸ್, ಒಪೇರಾ ಹಾಲ್ಸ್.
I love my journey because it taught me to be flexible, to be, you should know that. Then is when you can play ಯಾವುದೇ ಪಾತ್ರ, ಒಂದು ದಾಸಿ ಆಗಿರ್ಬೋದು, ಒಂದು ರಾಣಿ ಆಗಿರ್ಬೋದು, ಒಂದು ದೇವತೆ ಆಗಿರ್ಬೋದು, ಅದೆಲ್ಲ ಪಾತ್ರನ ಬದುಕಿನ ಅನುಭವಗಳೊಡನೆ ನೀವು ಮಾಡಿ ಕಲಿಬೇಕು. ಒನ್ ಈಸ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಇಸ್ ಓನ್ಲಿ ಅನ್ ಇಮ್ಯಾಜಿನೇಷನ್. ಬಟ್ ನೀವು ಈ ಜರ್ನಿ ಜೊತೆ ಟ್ರಾವೆಲ್ ಮಾಡಿದಾಗ ಆ ಪಾತ್ರದಲ್ಲಿ ಪಾತ್ರ ಪ್ರವೇಶ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಬ್ಯಾಂಕ್ ಫಾರ್ ಡಿಸಿಪ್ಲಿನಿಂಗ್ ಮೀ, ಫಾರ್ ಗಿವಿಂಗ್ ಮೀ ದ ಸೆಕ್ಯೂರಿಟಿ. ಆ್ಯಂಡ್ ನಾನು 1 ಗಂಟೆ ಕೆಲಸ, ಇಡೀ ದಿವಸದ ಕೆಲಸ 1-2 ಗಂಟೆ ಮಾಡಿಬಿಟ್ಟು ಮಿಕ್ಕಿದ ಸಮಯನ ನನ್ನ ಫ್ರೆಂಡ್ಸ್ ಸಹಾಯ ಜೊತೆ ಐ ಟು ಡ್ರಾಫ್ಟ್ ಸೋ ಮೆನಿ ಲೆಟರ್ಸ್, ಗೆಟ್ ಮೈ ಬ್ರೋಷರ್ ಡನ್ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇನ್ ಮೈ ಆಫೀಸ್ ರೂಮ್ ದೆರ್ ಇಸ್ ದಿಸ್ ಮೀಟಿಂಗ್ ಹಾಲ್. ಅಲ್ಲಿ ಬೇಗ ಮುಗಿಸ್ಬಿಟ್ಟು ಯೋಗ ಮಾಡ್ತಾಯಿದ್ದೆ ಸಮಯ ಸಿಕ್ಕಿದ್ರೆ, ಅಥವಾ ಡಾನ್ಸ್ ಬಗ್ಗೆ ಓದ್ತಾ ಇದ್ದೆ. ಸೊ ಥ್ಯಾಂಕ್ಸ್ ಟು ದ ಬ್ಯಾಂಕ್. Your confidence speaks words, ma'am, and I think that's what probably your banking job or the dance journey, managing both, has given you. And I'm sure you would have some role models in your life, be it in college or be it in the early days. Who has influenced you and how has it influenced your work? As I told you, from my childhood, I've been hearing of Vaijayanthimala Bali. I hadn't seen her. Of course, I'd seen her beautiful movies, her dancing in various... she's a treasure for India. ಯಾವ ಭಾಷೆಯಲ್ಲಿ ಯಾವ ರೋಲ್ನ ಎಷ್ಟು ಡಿಗ್ನಿಫೈಡ್ ಆಗಿ ಮಾಡಿದ್ದಾರೆ. ಸೊ her dancing in the various movies has truly inspired me, because in those days, except a few shows like in the, as I told you, Dasara, ಮತ್ತೆ ಕೆಲವು ಕನ್ನಡ ಕಲ್ಚರ್ ಪ್ರೋಗ್ರಾಮು ಅಕಾಡೆಮಿದು, ಅಲ್ಲಿ ಪರ್ಫಾರ್ಮೆನ್ಸಸ್ ಬಿಟ್ಟರೆ ವಿ ವರ್ ನಾಟ್ ಎಕ್ಸ್ಪೋಸ್ಡ್ ಟು ಮೆನಿ ಡಾನ್ಸಸ್. ಲೇಟರ್, ಸೊ ವೈಜಯಂತಿಮಾಲಾ ಬಾಲಿ is definitely my inspiration. And one performance I will never forget, which I want to share with you, which happened in my own college, MES college. Vimla Rangachar had got this to us. ಅವರು ವೈಜಯಂತಿಮಾಲಾ ಬಾಲಿಯವರು ಬರೀ ಕೂತ್ಕೊಂಡು ತಾವೇ ಕೆಲವನ್ನ ಹಾಡಿಕೊಂಡು ಬರೀ ಕೂತ್ಕೊಂಡೆ ಅಷ್ಟು ಮಾರ್ಗಮ್ನ ಇನ್ಕ್ಲೂಡಿಂಗ್ ದ ವರ್ಣ ಮಾಡಿದ್ರು. ಆಹಾ, ದ್ಯಾಟ್ ವಾಸ್ ಜಸ್ಟ್ ಈವನ್ ಟುಡೇ ಫ್ರೆಶ್ ಇನ್ ಮೈ ಐಸ್. ಅಂದರೆ ಕಲಾವಿದರು ಎಷ್ಟು ಒಂದು ಆ ದೇವದಾಸಿಗಳು ಮಾಡ್ತಾಯಿದ್ರಂತಲ್ಲ, ಕೂತ್ಕೊಂಡೇ ಒಂದೇ ಕಡೆ ಅಷ್ಟು ಜನರನ್ನ ಸೆಳೆದ್ಕೊಳ್ತಾ ಇದ್ರಂತೆ. ಆ ರೀತಿ ಆ ಗಾಂಭೀರ್ಯ ಐ ಕ್ಯಾನ್ ನೆವರ್ ಫರ್ಗೆಟ್. ಆ್ಯಂಡ್ ಲೇಟರ್ ಆಲ್ಸೋ ಐ ಸಾ ಹರ್ ವೆನ್ ಶಿ ವಾಸ್ ಪರ್ಫಾರ್ಮಿಂಗ್ ಇನ್ ಚೆನ್ನೈ. ದ ಹಾಲ್ ವಾಸ್ ಪ್ಯಾಕ್ಡ್ ವಿತ್ ಮಾಮೀಸ್. ಅವರು ಒಂದು ಆಂಡಾಲ್ ಮಾಡಿದ್ರು. ದ್ಯಾಟ್ ಏಜ್ ಆಫ್ ಹರ್ಸ್ ವಾಸ್ ನೆವರ್ ಸೀನ್. ಒಂದೊಂದು ಹಸ್ತದಲ್ಲೂ ಅವರ ಒಂದು ಪರ್ಫೆಕ್ಷನ್ನು, ಆ ಗ್ರೇಸು, ಆ ಡಿವಿನಿಟಿ, ಅವರ ಆಹಾರ ಆಗಲಿ, ಅವರ ಅಭಿನಯ ಆಗಲಿ, I don't think I've seen this in any of the younger celebrities or the other celebrities what we call today. No. She is a legend by herself. And although what we must learn from her, in spite of being in the film media, maintain your classism. This is what I learned from her, because I was in theatre, I was in movies very little, but I did an art movie. I remember her. Don't mix that and this. Theatre be as realistic or what the role demands, but in your classical Kuchipudi, be that, vigor, be what Bhagavatam needs you to be what the story needs you to be. And definitely my other inspirations are my gurus, by their simplicity of life. ವೇದಾಂತಂ ಸತ್ಯನಾರಾಯಣ್ ಶರ್ಮಾ ಅವರು ಎಷ್ಟು ಒಂದು ಪದ್ಮಶ್ರೀ, ಅವರು ಎಷ್ಟೆಷ್ಟು ದೇಶ ನೋಡಿ ಬಂದಿದ್ದಾರೆ. ಬಟ್ ಅವ್ರನ್ನ ಅವ್ರ ಮನೆಯಲ್ಲಿ ಅವರ ಊರಲ್ಲಿ ನೋಡಿದ್ರೆ, or otherwise in life also, when I had invited him, his simplicity, his punctuality. ಯಾಕೆಂದರೆ ತುಂಬ ಜ್ಞಾನ ತಿಳ್ಕೊಂಡವರು ತುಂಬ ಸಿಂಪಲ್ ಅಂತಾರೆ. ನಾವಷ್ಟು ಸಿಂಪಲ್ ಕೆಲವು ಸತಿ, ಬಿಕಾಸ್ ಐ ಆಮ್ ಯೂಸ್ ಟು ದ್ಯಾಟ್
and I was simple. One critic, Subdu Mama in Delhi, told me, don't be so simple. Today's days is not like olden days. You have to be a little glamorous when you walk into ICCR, when you walk into Doordarshan. You know, it took me time to change from that influences that my gurus left on me to being grown up in a city and to meet up in today's demands. ನಾನು ಕಣ್ಕಪ್ ಸಹ ಹಚ್ಕೊಳ್ತಾ ಇರಲಿಲ್ಲ. So there are some things in your life that people keep influencing you and create an impact on you. And one thing is, I think as an artist, we must learn from them and learn from your surrounding and learn from your experiences. Beautiful, ma'am. Such an inspiring journey, I would say. So many people wear so many hats, but ಒಂದನ್ನ ಇನ್ನೊಂದಕ್ಕೆ ಮಿಕ್ಸ್ ಮಾಡೋದು ಬೇಡ. Let it retain its originality is what we have to really learn from this. ಮೇಡಮ್, ಸೊ ನೀವು ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ವೃತ್ತಿ ಜೀವನ ಎಲ್ಲ ಹೇಳ್ತಿದ್ರಿ. ಆದರೆ ಇಷ್ಟುವರೆಗೆ ನೀವು ಬರೀ ಒಂದು ಭರತನಾಟ್ಯಂ ನರ್ತಕಿಯಾಗಿ ನೋಡಿದ್ರಿ. ಈ ಶಿಫ್ಟ್ ಯಾವಾಗ ನೀವು ಕುಚ್ಚುಪುಡಿಗೆ ಶಿಫ್ಟ್ ಆದ್ರಿ? ಮತ್ತು ನಮ್ಮ ಕರ್ನಾಟಕ ಜನತೆಗೆ ಈ ಕುಚ್ಚುಪುಡಿಯಲ್ಲಿ ಇರುವಂತಹ ಯಾವ ಯಾವ ಗುರು ಪರಂಪರೆಗಳಿದೆ, ಆರ್ ಆಚಾರ್ಯುಲು ಆಗಬಹುದು, ವೇದಾಂತಂ ಗುರುಗಳಾಗಬಹುದು, ಇವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆ ಗುರು ಪರಂಪರೆ ಬಗ್ಗೆ ಸ್ವಲ್ಪ. ಹಾಗೆಯೇ ನಿಮ್ಮ ಹೆಸರು ಬಗ್ಗೆ ನೋಡಿದ್ವಿ. ಈ ಕುಚ್ಚುಪುಡಿ ಅನ್ನೋ ಹೆಸರು ಹೇಗೆ ಬಂತು? ನಾನು ಕಾಲೇಜಲ್ಲಿ ಓದ್ತಾ ಇರುವಾಗ ನನಗೊಂದು ಅವಕಾಶ ಬಂತು. ಸಂಗ್ಯಾ ಬಾಳ್ಯ ಅನ್ನೋ ನಾಟಕದಲ್ಲಿ ಗಂಗಿ ಪಾತ್ರ, ಮುಖ್ಯವಾದ ಪಾತ್ರ. ದ್ಯಾಟ್ ಕ್ಯಾರೆಕ್ಟರ್ ನೀಡೆಡ್ ಅ ಡಾನ್ಸ್ ಬ್ಯಾಕ್ಗ್ರೌಂಡ್, ಸೊ ದೇ ಚೋಸ್ ಮೀ. ಆ್ಯಂಡ್ ಇದನ್ನು ಹೆಸರಾಂತ ನಿರ್ದೇಶಕರಾದ ನಮ್ಮ ನಾಡಿಗೆ ಹೆಮ್ಮೆ ತಂದುಕೊಟ್ಟ ನಾಗಾಭರಣ ಅವರ ನಿರ್ದೇಶನ. ಈಸ್ ಮೈ ಗುರು ಇನ್ ಥಿಯೇಟರ್. ಸೊ ಥಿಯೇಟರಲ್ಲೂ ಒಂದು ಗುರು ಪರಂಪರೆ ಇದೆ, ಆ್ಯಂಡ್ ಐ ಥ್ಯಾಂಕ್ ಹಿಮ್ ಫಾರ್ ದ್ಯಾಟ್. ಅದರಲ್ಲಿ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಇಟ್ ಎಕ್ಸ್ಪೋಸ್ಡ್ ಮೀ ಟು ಅಮೆಚ್ಯೂರ್ ಥಿಯೇಟರ್. ಅಲ್ಲಿವರೆಗೂ ನಾನು ಹ್ಯಾಡ್ ಸೀನ್ ಮೈ ಗುಬ್ಬಿ ಕಂಪ್ನಿ ಆರ್ ಪ್ರೊಫೆಷನಲ್ ಥಿಯೇಟರ್ಸ್. ಈ ಹವ್ಯಾಸಿ ಥಿಯೇಟರ್ ಅಂತ ಕೇಳಿದಾಗ ನಮಗೆ ಹಾಬಿ ಅನಿಸುತ್ತೆ. ಬಟ್ ವಾಟ್ ಐ ಲರ್ನ್ ಫ್ರಮ್ ದ್ಯಾಟ್ ಥಿಯೇಟರ್ ಇಸ್ a hobby should be done with passion. ನೀನು ಏನೇ ಮಾಡಿದ್ರು, do it with love, do it with professionalism, do it with commitment. ಸೊ ನಾವು ಏನೇ ಮಾಡಿದ್ರು ಒಂದು ಹವ್ಯಾಸಿ ಅಂತ ಕರೆಸ್ಕೊಂಡ್ರು. See, there was a commitment what I learned from theatre which led me to ಕುಚ್ಚುಪುಡಿ. ಸೊ 30 ದಿವಸ ಎಲ್ಲ ಅಲ್ಲಿ ಹವ್ಯಾಸಿ ಕಲಾವಿದರು, ದೇ ಆರ್ ವರ್ಕಿಂಗ್. ಬ್ಯಾಂಕು ಅಥವಾ ಯಾವುದೇ ಕೆಲಸ ಮಾಡ್ತಾಯಿದ್ರು. ಆಲ್ ಆಫ್ ದೆಮ್ ವಿಲ್ ಅಸೆಂಬಲ್ ಅಟ್ ರವೀಂದ್ರ ಕಲಾಕ್ಷೇತ್ರ at 6:30. 30 ದಿವಸ ಸತತವಾಗಿ 6:30 9:30ವರೆಗೂ ರಿಹರ್ಸಲು. ನಮ್ಗೆ ಸಿಗೋದು ಅರ್ಧ ಕಪ್ ಟೀ ರಿಹರ್ಸಲ್ ಮಧ್ಯೆ. ಬಟ್ ಎಲ್ಲರೂ ಎಷ್ಟು ಕಮಿಟ್ಮೆಂಟು ಅಂದರೆ ಎವ್ರಿಬಡಿ ವುಡ್ ಗಿವ್ ಇನ್ ದೇರ್ ಬೆಸ್ಟ್. ಒಬ್ಬರು ತಪ್ಪಿಸ್ಕೊಳಂಗಿಲ್ಲ. ದಿಸ್ ಇಸ್ ಅ ಕಮಿಟ್ಮೆಂಟ್ ದಟ್ ಯು ಮೇಕ್. 30 ದಿವಸ ಆದಮೇಲೆ ಒಂದು ನಾಟಕ, ಆ ನಾಟಕಕ್ಕೆ ಒಂದು ಗುರು, ನೆಕ್ಸ್ಟ್ ಇನ್ನೊಂದು ಡೈರೆಕ್ಟರ್ ಬರ್ತಾರೆ. ಸೊ ಯು ಲರ್ನ್ ಸಮಥಿಂಗ್ ಎಲ್ಸ್ ಫ್ರಮ್ ಹಿಮ್. ಸೊ ಲೈಕ್ ದಟ್. ಸೊ ನಾಗಾಭರಣ ಐ ಲರ್ನ್ ಸಂಗ್ಯಾ ಬಾಳ್ಯ. ಅಲ್ಲಿ ಇನ್ಯಾರ್ಯಾರು ಇದ್ರು ನಿಮ್ಮ ಜೊತೆಗೆ ಅರ್ಥ ಇದೆಯಾ? ಖಂಡಿತ. ನಾನು ಹೇಳ್ದಲ್ಲ, ಈ ಒಂದು ನಾಟಕ, ಆ ಪಾತ್ರ ನನ್ನ ಜೀವನದ ಉದ್ದೇಶನೇ ಬದಲಾಯಿಸಿತು, ಅಥವಾ ನನ್ನ ಡೆಸ್ಟಿನಿ, ಮೈ ಫ್ಯೂಚರ್ ರೋಲ್ಸ್. ಅಲ್ಲೇ ಐ ಮೆಟ್ ವಿಜಯ್ ಕಾಶಿ, ಹೂ ವಾಸ್ ದ ಹೀರೋ, ಸಂಗ್ಯನ ಪಾತ್ರನ ಮಾಡಿದ್ದವರು. ಆ್ಯಂಡ್ ದಟ್ಸ್ ವಾಟ್. ಲೇಟರ್ ನಾನು ಅವ್ರ ಜೊತೆ ಮದುವೆ ಆದೆ. ಆ್ಯಂಡ್ ಹೀ ಕೇಮ್ ಫ್ರಮ್ ಸಾಗರ್. ಸೊ ಐ ಲರ್ನ್ ಸೋ ಮಚ್ ಅಬೌಟ್ ನೇಟಿವಿಟಿ. I learnt about, he was exposed to so much of Samskriti because he comes from a Purohit family, and he supported me so much, he encouraged me so much in spite of being a film actor. So I learnt also Kannada. ತುಂಬ ಚೆನ್ನಾಗಿ ಕನ್ನಡ ಮಾತಾಡೋದನ್ನು ನಾನು ವಿಜಯ್ ಕಾಶಿ ಅವ್ರನ್ನ ಕಲಿತೆ. ಬಿಕಾಸ್ I was studying in Sofa years, and I was more exposed to Catholic culture. ಸೊ ಆ ಉದ್ದೇಶಗಳು ಏನಿದೆ, ಆ್ಯಂಡ್ ಇನ್ ಫ್ಯಾಕ್ಟ್ ಆ ನಾಟಕದ ಕತೆಗಳು ಬಿಟ್ಟು ಬೈ ದೆನ್, ಆ್ಯಸ್ ಐ ಟೋಲ್ಡ್ ಯು, ನನ್ನ ತಾತನ ಕಂಪ್ನೀಲಿ ಥಿಯೇಟರ್ ಸ್ಲೋ ಡೌನ್ ಆಗಿತ್ತು. ಬಿಕಾಸ್ ದೆ ವಾಸ್ ಆಲ್ರೆಡಿ ದಿಸ್ ಮೀಡಿಯಾ, ಫಿಲ್ಮ್, ಆಲ್ ದಟ್ ವಿಟ್ ಹ್ಯಾಸ್ ಕಮ್. ಆ ಪೌರಾಣಿಕ ಕತೆಗಳು, ಪುರಾಣದ ಕತೆಗಳು, ಇತಿಹಾಸ, ಇದೆಲ್ಲ ನಾನು ರಿಯಲಿ ಐ ಲರ್ನ್ಟ್ ಇಟ್ ಫ್ರಮ್ ವಿಜಯ್ ಕಾಶಿ, ಥ್ಯಾಂಕ್ಸ್ ಟು ಹಿಮ್.
that was the route for me to get interested in Bhagavatams. And destiny as it could have it, ನಾನು ಥಿಯೇಟರ್ ಮಾಡಿ ತುಂಬ ಒಳ್ಳೆ ಹೆಸರು ಮಾಡಿದೆ. ಒಳ್ಳೊಳ್ಳೆ ಪ್ರತಿ ನಾಟಕದಲ್ಲಿ ಬೇರೆ ಬೇರೆ ನಿರ್ದೇಶಕರ ಕೆಳಗೆ ಬೇರೆ ಬೇರೆದನ್ನು ಕಲಿತೆ. ಇನ್ ಡಾನ್ಸ್ ಯು ಹ್ಯಾವ್ ಒನ್ ಗುರು, ರೈಟ್? ಬಟ್ ವಿ ಡೂ ವರ್ಕ್ಶಾಪ್ಸ್ ಫಾರ್ 2-3 days ದೀಸ್ ಡೇಸ್. ಮುಂಚಿನ ಕಾಲದಲ್ಲಿ ವರ್ಕ್ಶಾಪ್ಸ್ ಎಲ್ಲ ಇರಲಿಲ್ಲ, ಒಂದು ಗುರು ಹತ್ರನೇ ಕಲಿಬೇಕು. ಅದಾದಮೇಲೆ ಬಹುಶಃ ಐ ಥಿಂಕ್ ಇನ್ ಮೈ ಓನ್ ವೆನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಅ ಟೀಚರ್ ಐ ಡಿಡ್ ವರ್ಕ್ಶಾಪ್ಸ್. ಸೊ ಈ ಹಲವಾರು ಗುರುಗಳಿಂದ 30 ದಿವಸ 3 ಗಂಟೆ ಸತತವಾಗಿ ನಾವು ಅದೇ ಆಸೆ, ಅದೇ ಡಿವೋಷನ್ನು, ಅದೇ ಒಂದು ಗುರಿ ಇಟ್ಕೊಂಡಿರೋ ಫ್ರೆಂಡ್ಸ್ ಇದ್ದಾಗ ನಮಗೆ ಬೇರೆದೇ ಇದು ಸಿಗುತ್ತೆ ಅಟ್ಮಾಸ್ಫಿಯರ್. ಲೈಕ್ ವೆನ್ ಯು ಗೋ ಆ್ಯಂಡ್ ಮೆಡಿಟೇಟ್ ವಿತ್ ಅ ಸದ್ಗುರು, ಎವ್ರಿಬಡಿ ಹೂ ಕಮ್ಸ್ ದೇರ್ ಆರ್ ದಟ್ ಥಿಂಗ್. ಸೊ ನಾವು ಏನನ್ನು ಗ್ರಹಿಸ್ತೀವಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ನಾವು ಒಬ್ಬರೇ ಕೂತ್ಕೊಂಡು ಮಾಡೋದು ಅಥವಾ ಒಂದೇ ಕ್ಲಾಸಲ್ಲಿ ಕಲಿಯೋದು. ಸೊ ದಿಸ್ ಇಸ್ ವಾಟ್ ಐ ಲರ್ನ್ ಫ್ರಮ್ ಥಿಯೇಟರ್. ಒಂದು ಹವ್ಯಾಸ ಆಗಿದ್ದರೂ ಎಷ್ಟು ಸೀರಿಯಸ್ ಆಗಿದ್ರು, ಎಷ್ಟು ಕಮಿಟ್ಮೆಂಟ್ ಇತ್ತು, ಎಷ್ಟು ಶ್ರದ್ಧೆ ಇತ್ತು, ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು, ಎಷ್ಟು ಟೀಮ್ ವರ್ಕ್ ಇತ್ತು, ಎಷ್ಟು ಕ್ರಿಯೇಟಿವಿಟಿ ಇತ್ತು. ಆ್ಯಂಡ್ ಅಲ್ಲಿವರೆಗೂ ಜಾಸ್ತಿ ಇದು ಮಾಡಬಾರ್ದು, ಇದು ಮಾಡಬಾರ್ದು, ಇದು ಮಾಡಬಾರ್ದು, ಬಾಡಿ ಅಳ್ಳಾಡಿಸ್ಬಾರ್ದು, ಸೊಂಟ ಅಳ್ಳಾಡಿಸ್ಬಾರ್ದು. ಭರತನಾಟ್ಯಮಲ್ಲಿ ಯಾಕೆಂದರೆ ಐ ಡೋಂಟ್ ಬ್ಲೇಮ್ ಮೈ ಗುರೂಸ್. ಆಗಿನ ಸಿಚುವೇಷನಲ್ಲಿ ಒಂದು ಫಾರ್ಮ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಗುರುಗಳು ಒಂದೇ ಫಾರ್ಮ್ನ ಸ್ಟಿಕ್ ಮಾಡಬೇಕಿತ್ತು. ಬಿಕಾಸ್ ಡಾನ್ಸ್ ವಾಸ್ ಜಸ್ಟ್ ಗೆಟಿಂಗ್ ವಾಟ್ ವುಡ್ ಯು ಸೇ, ಮತ್ತೆ ಅದು ಇಟ್ ವಾಸ್ ಬಿಕಮಿಂಗ್ ಫೇಮಸ್, ವಾಟ್ ವಿ ಹ್ಯಾಡ್ ಲಾಸ್ಟ್ ಬಿಕಾಸ್ ಆಫ್ ದ ಅಬಾಲಿಷನ್. ಸೊ ನನಗೆ ಥಿಯೇಟರಲ್ಲಿ ಇಷ್ಟೊಂದು ಫ್ರೀಡಮ್ ಇದೆ, ಇಷ್ಟೊಂದು ಕ್ರಿಯೇಟಿವಿಟಿ ಇದೆ, ಎಲ್ಲ ಮೆಚ್ಯೂರ್ಡ್ ಪೀಪಲ್ಲು. ಐ ಸ್ಟಾರ್ಟೆಡ್ ಲವಿಂಗ್ ಥಿಯೇಟರ್. ತುಂಬ ಪಾತ್ರಗಳನ್ನ ಮಾಡಿದೆ, ಒಳ್ಳೆ ಹೆಸರು ಕೊಡ್ತು ನನಗೆ, ನನ್ನ ಜೀವನದ ಪಾರ್ಟ್ನರ್ ಸಿಕ್ಕರು. ಸೊ ಬಟ್ ಸಿನ್ಸ್ ವಿಜಯ್ ಕಾಶಿ ವಾಸ್ ವೆರಿ ಬಿಸಿ ತಿರ್ಗಾ ಆವಾಗ ನನಗೆ ಅದು ನನ್ನ ಟೈಮ್ನ ಯಾವಾಗಾದರೂ ಹಿ ಓನ್ಲಿ ಇನ್ಫ್ಯಾಕ್ಟ್ ಟೋಲ್ಡ್ ಮೀ, ಸಿ ಯು ಆರ್ ಫ್ರೀ, ಸೊ ಯು ಇನ್ವೆಸ್ಟೆಡ್ ಇಟ್ ಇಸ್ ಸಮಥಿಂಗ್ ದಟ್ ಯು ಲೈಕ್. ಆ್ಯಂಡ್ ನನಗೆ ಅವಾಗ ಗೊತ್ತಿದ್ದು ಥಿಯೇಟರು ಡಾನ್ಸು. ಅವಾಗೇನಾಗ್ತಾಯಿತ್ತು, ಥಿಯೇಟರಿಂದ ಸ್ಲೋ ಆಗಿ ಪೀಪಲ್ ವರ್ ಗೋಯಿಂಗ್ ಟು ಟಿ ವಿ. ಸೊ ನನಗೆ ಐ ವಾಂಟೆಡ್ ಟು ಗೆಟ್ ಬ್ಯಾಕ್ ಟು ಡಾನ್ಸ್. ಆ್ಯಂಡ್ ದೇರ್ ವಾಸ್ ಅ ವರ್ಕ್ಶಾಪ್ ಹ್ಯಾಪನಿಂಗ್. ದಟ್ ವಾಸ್ ಸಿ ಆರ್ ಆಚಾರ್ಯಲೂಸ್ ವರ್ಕ್ಶಾಪ್ ವೇರ್ ಹಿ ವಾಸ್ ಟೀಚಿಂಗ್ ನಮ್ಮ ಕಾಲಿನ ಪಾದ ಚಲನೆಗಳಿಂದ ಚಿತ್ರ ಮೂಡಿಸೋಂಥ ನೃತ್ಯ. ದಿಸ್ ವಾಸ್ ಫ್ಯಾಸಿನೇಟಿಂಗ್ ಫಾರ್ ಮಿ. ಇದ್ರ ಬಗ್ಗೆ ನಾನು ಕೇಳೇ ಇರಲಿಲ್ಲ. ಅಥವಾ ಕೂಚುಪುಡಿ ಅನ್ನೋ ಶೈಲಿ ಇದೆ, ಅದು ಯಾವುದೂ ಗೊತ್ತಿರಲಿಲ್ಲ ನನಗೆ, ಯಾವ ಶೈಲಿಗಳಿದೆ. ಮೈ ಗುರು ಆ್ಯಂಡ್ ಮೀ, ಭರತನಾಟ್ಯಂ ಬಿಟ್ಟು ನನಗೇನೂ ಗೊತ್ತಿಲ್ಲ. ಸೊ ಬೈ ದೆನ್ ಐ ಹ್ಯಾಡ್ ಸ್ಟಾಪ್ ಭರತನಾಟ್ಯಂ. ಆ್ಯಂಡ್ ನಮ್ಮ ತಂದೆ ಫ್ರೆಂಡು, ನೋಡು ಹಿಂಗೆ ಒಂದು ವರ್ಕ್ಶಾಪ್ ಆಗ್ತಾಯಿದೆ, ವೈ ಡೋಂಟ್ ಯು ಗೋ ಆ್ಯಂಡ್ ಲರ್ನ್ ಇಟ್, ಬಿಕಾಸ್ ಹಿ ವಾಂಟೆಡ್ ಮೀ ಟು ಗೆಟ್ ಬ್ಯಾಕ್ ಟು ಡಾನ್ಸಿಂಗ್. ಆ್ಯಂಡ್ ವೆನ್ ಐ ಹರ್ಡ್ ಈ ಪಾದಚಲನೆಗಳ ಮೂಲಕ ನೀವು ಇದನ್ನು ಬರೆಸ್ಬೋದು ಅಂದಾಗ ಐ ವೆಂಟ್ ಆ್ಯಂಡ್ ಜಾಯಿನ್ ದ ವರ್ಕ್ಶಾಪ್. ಆ್ಯಂಡ್ ದ ಮಿನಿಟ್ ಮೈ ಗುರು ಸ್ವಾಮಿ ಹಿ ಸೆಡ್ ಯು ಆರ್ ಮೈ ಡಾನ್ಸಿಂಗ್ ಡಾಟರ್. ಆ್ಯಂಡ್ ದ ವೇ he was also very elderly when I met him, but I was so happy that I learned it. And more than that, ಅವರು ನನ್ನ ಕೆಲವು ದಿವಸದಲ್ಲೇ ನೀನು ಕೂಚುಪುಡಿ ಸೀರಿಯಸ್ ಆಗಿ ಕಲಿ, ನಾನು ನಿನ್ನ ರಂಗಪ್ರವೇಶ ಮಾಡಿಸ್ತೀನಿ, ನಾನೇ ಬಂದು ನಿಮ್ಮ ಮನೇಲಿದ್ದು ಹೇಳ್ಕೊಡ್ತೀನಿ. ಬಿಕಾಸ್ ಯು ಆರ್ ಫ್ರಮ್ ಅಹಮದಾಬಾದ್. ನಾನೇ ಬಂದು ಸಮರ್ ಹಾಲಿಡೇಲಿ ನಿಮ್ಮ ಮನೇಲಿದ್ದು ನಿಂಗೆ ಹೇಳ್ಕೊಟ್ಟು ರಂಗಪ್ರವೇಶ ಮಾಡಿಸ್ತೀನಿ ಅಂತ. ಹಾಗಾಗಿ ಐ ಸ್ಟಾರ್ಟೆಡ್ ಆ್ಯಂಡ್ ಹಿ ಕೇಮ್ ಇನ್ ಅ ಫ್ಯೂ ಮಂತ್ಸ್. ಐ ಸ್ಟೇಡ್ ವಿತ್ ಮೀ ಫಾರ್ 1.5 months ಆ್ಯಂಡ್ ಐ ಡಿಡ್ ಮೈ ರಂಗಪ್ರವೇಶ ಇನ್ ರವೀಂದ್ರ ಕಲಾಕ್ಷೇತ್ರ. ನನಗೂ ರವೀಂದ್ರ ಕಲಾಕ್ಷೇತ್ರಕ್ಕೆ ತುಂಬ ನಂಟಿದೆ ಅನಿಸುತ್ತೆ. ಸೊ ಆ್ಯಂಡ್ ಲೇಟರ್ ಐ ಬಿಕೇಮ್ ದ ಚೇರ್ಮನ್ ಆಫ್ ದ ಅಕಾಡೆಮಿ ಇನ್ ದ ಸೇಮ್ ಬಿಲ್ಡಿಂಗ್. ಹ್ಯಾಟ್ಸ್ ಆಫ್, ಐ ಡೋಂಟ್ ನೋ ವಾಟ್ ಈಸ್ ದೇರ್, ಬಟ್ ಐ ಲವ್ ರವೀಂದ್ರ ಕಲಾಕ್ಷೇತ್ರ. I remember every minute that I hear the claps, the Ranga Pravesha, my rehearsals in theatre, and so many things. I'm connected with Kalakshetra. And I was the chairman when we did 50 years of Kalakshetra. So I was so happy. So ಹೀಗೆ ಥಿಯೇಟರ್ ಮೂಲಕ ನನ್ನ ಥಿಯೇಟರ್ ಇಂಟ್ರೆಸ್ಟ್ ಜಾಸ್ತಿಯಾಗಿ ಸಿ ಆರ್ ಆಚಾರ್ಯಸ್ ಕಮಿಂಗ್, ಲರ್ನಿಂಗ್ ದ ವರ್ಕ್ಶಾಪ್, my Ranga Pravesham, and the theatre liberty, or so much of theatre in Kuchipudi, I got to learn Kuchipudi. But you know, C.R. Acharya ಅವರು ಹಲವಾರು ವರ್ಷ ನಂತರ, ಒಂದು 6 years he used to come.
he stopped coming because of his age and his family issues. And my passion had grown deeper for Kuchipudi. And then I went in search of Kuchipudi to Kuchipudi village. ಹಾಂ There I met, the government of Karnataka, they organized a workshop of Kuchipudi in Warangal. ಅಲ್ಲಿ ಐ ಮೆಟ್ ವೇದಾಂತಂ ಪ್ರಹ್ಲಾದ ಶರ್ಮಾ. ನೀನು ಏನು ಈ ಶ್ಲೋಕನ ನಿನ್ನ ಈ ಎಪಿಸೋಡ್ಸ್ನ ಪ್ರಾರಂಭ ಮಾಡ್ತಾ ಪರಂಪರೆ ಅಂತ ನೀನು ಹೇಳಿದೆ, ಅದು ಎಷ್ಟು ನನಗೆ ಮೀನಿಂಗ್ಫುಲ್ ಅಂತ ಅಂದರೆ, ಎಲ್ಲ ಕಲೆಗಳು ನಮ್ಮ ಇಂಡಿಯನ್ ಟ್ರೆಡಿಷನಲ್ ಡ್ಯಾನ್ಸಸ್ ಹ್ಯಾಸ್ ಕಮ್ ಥ್ರೂ ಅ ಲೆಗಸಿ, ಹ್ಯಾಸ್ ಕಮ್ ಥ್ರೂ ಅ ಪರಂಪರೆ. ಆ್ಯಂಡ್ ದಿಸ್ ಪರಂಪರೆ ಆಫ್ ಕುಚಿಪುಡಿ ಗ್ರಾಮದಲ್ಲಿ ಒಂದು ಪರಂಪರೆ ಇದೆ. ದೇ ಆರ್ 13 ಫ್ಯಾಮಿಲೀಸ್ ಆರ್ 16 ಫ್ಯಾಮಿಲೀಸ್ ಇಫ್ ಐಮ್ ರೈಟ್. ವೆಂಪಟಿ, ಚಿಂತ, ವೇದಾಂತಂ, ಈ ರೀತಿ 13-16 ಇದೆ. ಜೋಸಿಲಾ, ಓಕೆ, ಆ್ಯಂಡ್ ಭಾಗವತಲು. ಈ ರೀತಿ ಈ ವೇದಾಂತಂ ಪ್ರಹ್ಲಾದ ಶರ್ಮಾ ಅವರು ನನಗೆ ಕರ್ನಾಟಕ ಸರ್ಕಾರ ನನ್ನನ್ನು, ನಾನು ಅವಾಗ ಬಿಕಾಸ್ ದೇ ನ್ಯೂ ಹ್ಯಾಡ್ ಡನ್ ವಿತ್ C.R. ಆಚಾರ್ಯ ಆ್ಯಂಡ್ ಹ್ಯಾಡ್ ಡನ್ ಮೈ ಅರಂಗೇಟ್ರಮ್, ದೇವರ್ ಪೀಪಲ್ ಹ್ಯಾಡ್ ಆಲ್ರೆಡಿ ನೋನ್ ಮೀ. ಸರ್ಕಾರ ನನ್ನ ಕರೆದು ನಿನಗೆ ಕಳಿಸ್ತು. ಅಲ್ಲಿ ನಾನು ವೇದಾಂತಂ ಪ್ರಹ್ಲಾದ ಶರ್ಮಾ, he comes from that ವೇದಾಂತಂ ಫ್ಯಾಮಿಲಿ. I learnt 1 month ಕೂಚಿಪುಡಿ ಅಂಡರ್ ಹಿಮ್. ಆದರೆ 1 ಮಂತ್ ಬೆಳಿಗ್ಗೆ ನಾವು 6 ಗಂಟೆಗೆ ವಿ ಟು ಡೂ ಎಕ್ಸಸೈಸಸ್. ಕೂಚಿಪುಡಿಗೆ ಕೆಲವು ಎಕ್ಸಸೈಸಸ್ ಇದೆ. ಯಾಕೆ ಅಂದರೆ ಕೂಚಿಪುಡಿ ಈಸ್ ಅ ಮೇಲ್ ಓರಿಯೆಂಟೆಡ್ ಫಾರ್ಮ್. ಅದು ಇಟ್ಸ್ ಎ ಡಾನ್ಸ್ ಡ್ರಾಮಾ ಫಾರ್ಮ್, ಸೋಲೋ ಅಲ್ಲ. ನಾವು ಇವತ್ತೇನು ನೋಡ್ತಾ ಇದ್ದೀವಿ, ಕೂಚಿಪುಡಿ ಸೋಲೋ ನೋಡ್ತಾ ಇದ್ದೀವಿ. ಬಹುಶಃ ನಮ್ಗೆ ಗೊತ್ತೇ ಇಲ್ಲ. ಇದು ಮುಂಚೆ ಯಕ್ಷಗಾನ, ನಮ್ಮ ಕರ್ನಾಟಕ ಯಕ್ಷಗಾನ ಥರ ಕೇವಲ ತುಂಬ ಹೆಸರು ಮಾಡಿತ್ತು ಯಕ್ಷಗಾನ ಥರ. ಸೊ ಒಂದೊಂದು ಈ ಫ್ಯಾಮಿಲಿಯವರು ಒಂದೊಂದು ಯಕ್ಷಗಾನದಲ್ಲಿ ಫೇಮಸ್ಸು.